ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಇವತ್ತಿನ ರೆಸಿಪಿ ಮಿಲೆಟ್ಸ್ ಕರ್ಡ್ ರೈಸ್. ಸಿರಿಧಾನ್ಯವನ್ನು ಬಳಸ್ಕೊಂಡು ಮೊಸರನ್ನು ಹೇಗೆ ಆರೋಗ್ಯವಾಗಿ ಮನೆಯಲ್ಲಿ ತಯಾರಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇವತ್ತು ನಾನು ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಸಿರಿಧಾನ್ಯ ಅಂದರೆ ಸಾಮೆ ರೈಸ್. ಇದರಲ್ಲಿ ಮೊಸರನ್ನು ಹೇಗೆ ತಯಾರಿ ಮಾಡ್ಕೊಳ್ಳೋದು ನೋಡೋಣ. ಈಗಾಗಲೇ ನಾನು ನಿಮಗೆ ಸುಮಾರು ಬಾರಿ ಹೇಳಿದ್ದೀನಿ ಮಿಲೆಟ್ಸ್ ಬಗ್ಗೆ. ಮಿಲೆಟ್ಸಲ್ಲಿ ಸಾಕಷ್ಟು ಪೋಷಕಾಂಶಗಳಿರುತ್ತೆ, ಹೆಚ್ಚು ನಾರಿನಂಶ ಇರುತ್ತೆ. ನಾರಿನಂಶ ಹೆಚ್ಚಾಗಿರೋದ್ರಿಂದ ನಮ್ಮ ದೇಹದ ತೂಕವನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಅಲ್ಲದೆ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ ಆಗಿ ಇಡುತ್ತೆ. ವೆಯ್ಟನ್ನು ಮ್ಯಾನೇಜ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಥೈರಾಯ್ಡ್ಸ್ ಇರೋರು ಸಹ ಹೆಚ್ಚಾಗಿ ಮಿಲೆಟ್ಸನ್ನು ಬಳಸಿದ್ರೆ ಬಹಳ ಒಳ್ಳೆಯದು. ಸಾಮೆ ಅಕ್ಕಿ ನಾನಿಲ್ಲಿ ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ನೋಡಿ, ಮೆಜರ್ಮೆಂಟ್ ಕಪ್ನಲ್ಲಿ ಅರ್ಧ ಕಪ್ಪಷ್ಟು ಸಾಮೆ ರೈಸನ್ನು ತೊಗೊಂಡಿದ್ದೀನಿ. ನಿಮಗೆ ಅಳತೆ ಪ್ರಕಾರ ನಿಮ್ಮ ಮನೆಯಲ್ಲಿ ಇರುವಂಥ ಕಾಫಿ ಅಥವಾ ಟೀ ಗ್ಲಾಸಲ್ಲಿ ಅಳತೆ ಮಾಡಿಕೊಂಡು ನೀವು ಮೆಜರ್ ಮಾಡ್ಕೋಬೋದು. ಮಿಲೆಟ್ಸನ್ನು ನಾವು ತಿನ್ನೋದ್ರಿಂದ ನಮಗೆ ಬೇಗ ಹಶ್ವಾಗೋದಿಲ್ಲ, ಹೊಟ್ಟೆ ಫುಲ್ಲಾಗಿರುತ್ತೆ. ಹೀಗಾಗಿ ನಾವು ನಮ್ಮ ವೇಟನ್ನು ಮ್ಯಾನೇಜ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಮಿಲೆಟ್ಸ್ ಯಾವುದೇ ತೊಗೊಂಡ್ರೂ ಸುಮಾರು 2 ರಿಂದ 3 ಬಾರಿ ಖಂಡಿತವಾಗಿ ನಾವು ಚೆನ್ನಾಗಿ ವಾಶ್ ಮಾಡಿಕೊಳ್ಳೇಬೇಕು. ಅದರಲ್ಲಿರುವಂಥ ನೀರೇನಿದೆ ಅದೆಲ್ಲ ಚೆಲ್ಲಬೇಕು, ಬೇರೆ ನೀರು ಹಾಕಬೇಕು, ಮತ್ತೆ ವಾಶ್ ಮಾಡಬೇಕು. ಈ ರೀತಿ ಸುಮಾರು ಒಂದು 3 ಬಾರಿ ನಾವು ಚೆನ್ನಾಗಿ ವಾಶ್ ಮಾಡಿ ಇಟ್ಕೋಬೇಕು. ಅಲ್ಲದೆ ನಾವು ಅನ್ಪಾಲಿಷ್ಡ್ ಮಿಲೆಟ್ಸನ್ನು ಬಳಸಿದ್ರೆ ತುಂಬಾ ಒಳ್ಳೆಯದು. ಪಾಲಿಷ್ ಆಗಿರುವಂಥ ಮಿಲೆಟ್ಸನ್ನು ಹೆಚ್ಚಾಗಿ ಬಳಸೋದಕ್ಕೆ ಹೋಗಬೇಡಿ. ಈಗ ನಾನು ಯಾವ ಕಪ್ನಲ್ಲಿ ಸಾಮೆ ರೈಸ್ ತೊಗೊಂಡಿದ್ದೀನೋ ಅದೇ ಸೇಮ್ ಕಪ್ ಮೆಜರ್ಮೆಂಟ್ನಲ್ಲಿ 3.5 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಮೊಸರನ್ನ ಮಾಡೋದ್ರಿಂದ ಸ್ವಲ್ಪ ಮೆತ್ತಗೆ ಬೇಯಿಸ್ಕೊತಾ ಇದ್ದೀನಿ. ಆದ್ದರಿಂದ 3.5 ಅಳತೆಯಲ್ಲಿ ನಾನು ನೀರನ್ನು ಹಾಕ್ತಾಯಿದ್ದೀನಿ. ನೀವು ಯಾವುದೇ ಗ್ಲಾಸಲ್ಲಿ ನೀವು ಸಾಮೆ ರೈಸನ್ನು ತೊಗೊತೀರೋ ಅದೇ ಸೇಮ್ ಗ್ಲಾಸಲ್ಲಿ 3.5 ಅಳತೆಯಷ್ಟು ನೀರು ಹಾಕ್ಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಪಿಂಕ್ ಹಿಮಾಲಯನ್ ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಪಿಂಕ್ ಹಿಮಾಲಯನ್ ಸಾಲ್ಟನ್ನು ಸೇರಿಸ್ಕೊಳ್ಳಿ. ಸಾಲ್ಟ್ ಅಷ್ಟೇ, ಈ ಪಿಂಕ್ ಸಾಲ್ಟ್ ಯೂಸ್ ಮಾಡೋದ್ರಿಂದ BP ಇರೋರಿಗೆ ತುಂಬಾ ಸಹಾಯ ಆಗುತ್ತೆ. ಆದ್ದರಿಂದ ಇದು ತುಂಬಾ ಒಳ್ಳೆಯದು. ಈಗ ಪ್ರೆಷರ್ ಕುಕ್ಕರ್ನ ಲಿಡ್ಡನ್ನು ಕವರ್ ಮಾಡಿ ಇಟ್ಟಿದ್ದೀನಿ. ಸುಮಾರು 3 ರಿಂದ 4 ವಿಸಿಲ್ ಕೂಗಬೇಕು. ಈಗ ಒಗ್ಗರಣೆಗೆ ತಯಾರಿ ಮಾಡ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, 2 ಒಣಮೆಣಸಿನ್ಕಾಯಿ, 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಸಾಸಿವೆ, ಜೀರಿಗೆ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಒಂದು ಪ್ಯಾನಲ್ಲಿ 1 ಟೀ ಸ್ಪೂನಷ್ಟು ಕೋಲ್ಡ್ ಪ್ರೆಸ್ಡ್ ಆಯಿಲನ್ನು ಹಾಕಿದ್ದೀನಿ. ಕಡಲೆ ಬೀಜದ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ಳೋಣ. ಸಾಸಿವೆ ಜೀರಿಗೆ ಚೆನ್ನಾಗಿ ಚಿಟಪಟ ಅಂದಮೇಲೆ ಮಿಕ್ಕಿರುವಂಥ ಈ ಒಗ್ಗರಣೆ ಸಾಮಗ್ರಿಗಳು ತೊಗೊಂಡಿದ್ವಲ್ಲ ಇದನ್ನೆಲ್ಲ ಸೇರಿಸ್ಕೊಳ್ಳೋಣ. ಸಿಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಕಡೆ ಪ್ರೆಷರ್ ಬಿಟ್ಟಿದೆ. ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿದ್ದೀನಿ. ಈ ಥರ ಪ್ರೆಷರ್ ಬಿಟ್ಟ ಮೇಲೆ ಇದನ್ನು ಸ್ಪೂನಲ್ಲಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ. ಅವಾಗ ಇನ್ನೂ ನಮಗೆ ಸಾಫ್ಟಾಗಿ ಬರುತ್ತೆ. ಬೆಂದಿರುವಂಥ ಈ ಸಾಮೆ ಅಕ್ಕಿ ಮೊಸರನ್ನ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಕ್ರೀಮಿಯಾಗಿ ಇರುತ್ತೆ. ಆದ್ದರಿಂದ ಬಿಸಿ ಇದ್ದಾಗಲೇ ಸೌಟ್ನಲ್ಲಿ ಸ್ವಲ್ಪ ಈ ರೀತಿ ಸ್ಮ್ಯಾಶ್ ಮಾಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊಂಬಿಡಿ. ಈ ಕಡೆ ನೋಡಿ, ಒಗ್ಗರಣೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈ ಕಡಲೆಬೇಳೆ ಉದ್ದಿನಬೇಳೆ ಏನು ಫ್ರೈ ಮಾಡಿದ್ವಿ ಅದು ಸೀದೋಗಿಲ್ಲ, ಚೆನ್ನಾಗಿ ಹದವಾಗಿ ಫ್ರೈ ಆಗಿದೆ. ಈ ಥರ ನಾವು ಮಾಡ್ಕೋಬೇಕು. ಈಗ ಮೊಸರನ್ನ ಮಾಡೋದಕ್ಕೆ ನಾನು ಸ್ವಲ್ಪ ಹಾಲು ಹಾಗೆ ಸ್ವಲ್ಪ ಮೊಸರು ಎರಡನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸುಮಾರು ಒಂದು ಅರ್ಧ ಲೋಟದಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಾದಿರುವಂಥ ಹಾಲು ತಣ್ಣಕ್ಕಾಗಿರಬೇಕು. ಆಮೇಲೆ ಮನೆಯಲ್ಲೇ ಎಪ್ಪಾಗಿರುವಂಥ ಗಟ್ಟಿ ಮೊಸರು 2 ರಿಂದ 3 ಟೇಬಲ್ ಸ್ಪೂನಷ್ಟು ಹಾಕ್ತೀನಿ. ಈಗಾಗಲೇ ನಮ್ಮ ಚಾನಲ್ನಲ್ಲಿ ಗಟ್ಟಿ ಮೊಸರು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ವಿಡಿಯೋ ಹಾಕಿದ್ದೀನಿ. ಹೊಸಬ್ರು ಯಾರಾದರೂ ಇದ್ದರೆ ಲಿಂಕನ್ನು ಕೊಟ್ಟಿರ್ತೀನಿ, ಒಮ್ಮೆ ನೀವು ಚೆಕ್ ಮಾಡ್ಕೋಬೋದು.
ನೋಡಿ ಈಗ ಹಾಲು ಮೊಸರು ಎರಡನ್ನೂ ಹಾಕಿದ್ದೀನಿ. ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ನಮ್ಮ ಪ್ರೀತಮ್ ಮಿಕ್ಸ್ ಮಾಡಿಕೊಡ್ತಾ ಇದ್ದಾನೆ. ನನ್ನ ಕೈಲಿ ಕ್ಯಾಮ್ರಾ ಇದೆ, ಒಂದು ಕೈಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂಥೇಳಿ ಅವನು ಮಿಕ್ಸ್ ಮಾಡ್ತಾ ಇದ್ದಾನೆ. ನಿಮಗೆ ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ತೆಳುವಾಗಿ ಬೇಕು ಅಂದರೆ ಸ್ವಲ್ಪ ಹಾಲು ಸ್ವಲ್ಪ ಮೊಸರನ್ನು ಸೇರಿಸ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಈಗ ಒಗ್ಗರಣೆಯನ್ನು ಸೇರಿಸ್ಕೊಳ್ಳೋಣ. ಇದರಲ್ಲಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಸೇರಿಸ್ಕೋಬೋದು. ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಇದನ್ನು ಲಂಚ್ ಬಾಕ್ಸ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಮೊಸರನ್ನು ಸ್ವಲ್ಪ ತೆಳುವಾಗಿದ್ದರೆ ಒಳ್ಳೆಯದು. ಸ್ವಲ್ಪ ಹಾಲು ಹೆಚ್ಚಿಗೆ ಹಾಕ್ಕೊಳ್ಳಿ. ಮಧ್ಯಾಹ್ನ ತಿನ್ನೋ ಅಷ್ಟೊತ್ತಿಗೆ ಲಂಚ್ ಬಾಕ್ಸ್ನಲ್ಲಿ ಹದ ನಮಗೆ ಕರೆಕ್ಟಾಗಿ ಚೆನ್ನಾಗಿ ಬಂದಿರುತ್ತೆ. ನೋಡಿ, ನಮ್ಮ ಮಿಲೆಟ್ಸ್ನಲ್ಲಿ ತಯಾರಿ ಮಾಡಿದಂಥ ಮೊಸರನ್ನ ರೆಡಿಯಾಗಿದೆ. ಸಾಮೆ ಅಕ್ಕಿ ಮೊಸರನ್ನ ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇದು ನಾವು ಮಿಲೆಟ್ಸಲ್ಲಿ ತಯಾರು ಮಾಡಿದ್ದೀವಿ ಅಂತ ಗೊತ್ತಾಗೋದೇ ಇಲ್ಲ. ಸೇಮ್ ಇದು ರೈಸ್ ನಾವು ಹೇಗೆ ತಿಂದಾಗ ಟೇಸ್ಟ್ ಸಿಗುತ್ತೋ ಅದೇ ಥರನೇ ಇರುತ್ತೆ ಇದು. ಒಮ್ಮೆ ನೀವು ಹೀಗೆ ಟ್ರೈ ಮಾಡಿ ನೋಡಿ. ನಾನು ಈ ಸಾಮೆ ರೈಸಲ್ಲಿ ಮೊಸರನ್ನ ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನಾನು ಮಾಡಿದಂಥ ಅಳತೆ ಇಬ್ಬರಿಗೆ ಸರಿ ಹೋಗುತ್ತೆ. ಈ ಮೊಸರನ್ನ ನನಗೆ ಹಾಗೂ ನಮ್ಮ ಪ್ರೀತಮ್ ಇಬ್ಬರಿಗೂ ಕರೆಕ್ಟಾಗಿ ಸರಿ ಹೋಯಿತು. ಸೊ ನಾನು ತೊಗೊಂಡಿರೋಂಥ ಅರ್ಧ ಕಪ್ ಮೆಷರ್ಮೆಂಟ್ನಲ್ಲಿ ಇಬ್ಬರಿಗೆ ಆಗುತ್ತೆ. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು. ನಾನಿವತ್ತು ಸಾಮೆ ರೈಸ್ ಮೊಸರನ್ನ ಮೆಣಸಿನ್ಕಾಯಿ ಬಜ್ಜಿ ಜೊತೆಗೆ ಸವಿತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿತ್ತು. ಇದ್ರ ಜೊತೆಗೆ ನೀವು ಉಪ್ಪಿನಕಾಯನ್ನು ಯೂಸ್ ಮಾಡ್ಕೋಬೋದು. BP ಪ್ರಾಬ್ಲಮ್ ಏನು ಇಲ್ಲ ಅಂದರೆ ಯಾವುದಾದ್ರೂ ತರಕಾರಿ ಪಲ್ಯದ ಜೊತೆ ಸವಿಬೋದು. ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈಗಾಗಲೇ ನಾನು ಮಿಲೆಟ್ಸ್ನಲ್ಲಿ ತುಂಬ ರೆಸಿಪಿಗಳನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಮೊಸರನ್ನ, ಬಿಸಿಬೇಳೆಬಾತ್, ಪೊಂಗಲ್, ಹೀಗೆ ಸುಮಾರಷ್ಟು. ನಿಮಗೆ ಬೇಕು ಅಂದರೆ ನಮ್ಮ ಚಾನಲ್ನಲ್ಲಿ ಮಿಲೆಟ್ಸ್ದು ಸಪ್ರೇಟ್ ಪ್ಲೇ ಲಿಸ್ಟ್ ಬರುತ್ತೆ, ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಮತ್ತೆ ಭೇಟಿ ಆಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.